ಕಲ್ಲಂಗಡಿ ಹಣ್ಣು ಅನೇಕ ಆಯುರ್ವೇದೀಯ ಗುಣಗಳನ್ನು ಹೊಂದಿರೋ ವಿಶಿಷ್ಟ ಹಣ್ಣು. ಆದರೆ ಈ ಹಣ್ಣನ್ನ ಬೆಳೆಯೋದು, ಅದರಿಂದ ಲಾಭ ಪಡೆಯೋದು ಸುಲಭವೇನಲ್ಲ. ಅದಕ್ಕೆ ರೈತರು ಅನೇಕ ಸೂಕ್ಷ್ಮ ಕ್ರಮಗಳನ್ನು ಅನುಸರಿಸಬೇಕು. ಮುಂಗಾರಿನ ಬೆಳೆಗಳಾದ ಹೆಸರು, ತೊಗರಿ, ಎಳ್ಳು ಇತ್ಯಾದಿ ಎಷ್ಟೇ ಜೋಪಾನವಾಗಿ ಬೆಳೆದ್ರೂ ಇಳುವರಿ ಖಾತ್ರಿ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಸಣ್ಣ ಹಿಡುವಳಿದಾರರು, ಅಲ್ಪ ಸ್ವಲ್ಪ ಜಮೀನಿರುವವರು ಬೆಳೆದ ಬೆಳೆಯನ್ನ ಮಾರುಕಟ್ಟೆ ಮಾಡೋದು ಇನ್ನೂ ಕಷ್ಟ. ಹಾಗಾಗಿ ಈಗೀಗ ಅನೇಕ ರೈತರು ಕಲ್ಲಂಗಡಿ ಹಣ್ಣಿನ ಮೊರೆ ಹೋಗ್ತಿದ್ದಾರೆ. ಇಂಥವರಲ್ಲಿ ಕೊಪ್ಪಳದ ಮುನಿರಾಬಾದ್ನ ಶ್ರೀನಿವಾಸ್ ರಾವ್ ಕೂಡ ಒಬ್ರು. ಈಗ ಬೇಸಿಗೆ ಶುರುವಾಗಿರೋದ್ರಿಂದ ಕಲ್ಲಂಗಡಿಗೆ ಡಿಮಾಂಡ್ ಜಾಸ್ತಿ. ಹೀಗಾಗಿ ಶ್ರೀನಿವಾಸ್ ರಾವ್ ಅವರು 3 ಎಕರೆಗೆ ಕಲ್ಲಂಗಡಿ ಬೆಳೆ ಹಾಕಿದ್ದಾರೆ. ಇದರಲ್ಲೂ ಇವರು ಹಲವು ಪ್ರಯೋಗ ನಡೆಸುತ್ತಿದ್ದಾರೆ. ಸಾಮಾನ್ಯವಾಗಿ ಕಲ್ಲಂಗಡಿ ಬೆಳೆಗೆ ರಾಸಾಯನಿಕ ಗೊಬ್ಬರ ಹಾಗೂ ಔಷಧಿ ಬೇಕು. ಆದರೆ ಇವರು ಈ ಬಾರಿ ಪ್ರಯೋಗಾತ್ಮಕವಾಗಿ ಸಾವಯವ ಗೊಬ್ಬರದ ಮೂಲಕ ಕಲ್ಲಂಗಡಿ ಬೆಳೆಯೋಕೆ ಮುಂದಾಗಿದ್ದಾರೆ. ಇದರಿಂದ ಇಳುವರಿ ಸ್ವಲ್ಪ ಕಡಿಮೆಯಾದ್ರೂ ಖರ್ಚು ಕಡಿಮೆ ಮಾಡೋದ್ರಿಂದ ಲಾಭ ಗ್ಯಾರಂಟಿ ಅಂತಾರೆ ಶ್ರೀನಿವಾಸ್ ರಾವ್. ಅದೇ ನಾನು ಈ ಸಾವಯವ ಅಂಶನ ಜಾಸ್ತಿ ಮಾಡಿರೋಂಥ ಕಾಯಿಗಳು 1 ವಾರದವರೆಗೂ ನಿಲ್ತಾ ಇದೆ ಮಾರ್ಕೆಟಲ್ಲಿ. ಹಾಗಾಗಿ ಒಂದು ಸಲ ನಮ್ಮ ಹತ್ರ ಬಂದು ಖರೀದಿ ಮಾಡಿರೋಂಥ ಖರೀದಿದಾರರು ಪದೇ ಪದೇ ಇದೇ ಸರಕು ಬೇಕಂತೇಳಿ ರಿಟರ್ನ್ ಬರ್ತಾ ಇದ್ದಾರೆ. ಕಲ್ಲಂಗಡಿ ಹಣ್ಣು ಬೆಳೆಯುವವರು ಮಲ್ಚಿಂಗ್ ಮಾಡೋದು ಉತ್ತಮ. ಹೊಲ ಉಳುಮೆ ಮಾಡಿ ಇಂತಿಷ್ಟು ಅಡಿಗೆ ಮಣ್ಣು ಏರು ಮಾಡಬೇಕು. ಅದಕ್ಕೆ ಸಾವಯವ ಗೊಬ್ಬರ ಹಾಕಿ ಹನಿ ನೀರಾವರಿ ಕೊಳವೆ ಅಳವಡಿಸಿ ಮಲ್ಚಿಂಗ್ ಪೇಪರ್ ಹರಡಬೇಕು. ನಂತರ ಪೇಪರ್ನ 2 ಬದಿಗೆ ಮಣ್ಣು ಹಾಕಿ ಮಲ್ಚಿಂಗ್ ಪೇಪರ್ಗೆ ಅಲ್ಲಲ್ಲಿ ತೂತು ಮಾಡಿ ಬೀಜ ಹಾಕಬೇಕು. ಬೀಜ ಹಾಕಿದ 5 ದಿನಕ್ಕೆ ಮೊಳಕೆ ಬರುತ್ತೆ. 30 ರಿಂದ 35 ದಿನಗಳ ಒಳಗೆ ಹೂವು ಹಾಗೂ ಮಿಡಿ ಕಾಣಿಸ್ಕೊಳ್ಳುತ್ತೆ. ಪ್ಲಾಸ್ಟಿಕ್ ಮಲ್ಚಿಂಗ್ ಪ್ರಯೋಗದಿಂದ 60% ಕೀಟ ಬಾಧೆ ಹಾಗೂ 50% ಕಳೆ ಸಮಸ್ಯೆ ಕಡಿಮೆಯಾಗುತ್ತೆ. ಫಸಲು ಕೂಡ ಚೆನ್ನಾಗಿ ಬರೋದಲ್ಲದೆ ಇಳುವರಿಯಲ್ಲೂ 30% ಹೆಚ್ಚಳವಾಗುತ್ತೆ. ಕಲ್ಲಂಗಡಿ ಬೆಳೆಯೋದ್ರಲ್ಲೂ ಹಲವು ಪ್ರಯೋಗ ಮಾಡಿರೋ ಶ್ರೀನಿವಾಸ್ ರಾವ್ ಕಲ್ಲಂಗಡಿಗೆ ಹೊದಿಸೋ ಮಲ್ಚಿಂಗ್ನಲ್ಲಿ ಹೊಸತನ ತಂದಿದ್ದಾರೆ. ಮೆಕ್ಕೆಜೋಳದ ದಂಟನ್ನ ಮಲ್ಚಿಂಗ್ಗೆ ಬಳಸಿ ಆರ್ಗ್ಯಾನಿಕ್ ಮಲ್ಚಿಂಗ್ ಮಾಡಿದ್ದಾರೆ. ನಾವು ಈ ಪ್ಲಾಸ್ಟಿಕ್ ಹೊದಿಕೆನ ಯೂಸ್ ಮಾಡ್ತಾ ಇದ್ದೀವಿ, ಮಲ್ಚಿಂಗ್ ಅಂತಾರೆ ಅದನ್ನು. ಆ ಮಲ್ಚಿಂಗ್ನ ಬೇಸಿಕ್ ಉದ್ದೇಶ ಏನಂದರೆ ಕಸ ಬರಲಾರ್ದಂಗೆ ಮಾಡೋದು. ಆಮೇಲೆ ಕಡಿಮೆ ನೀರಲ್ಲಿ ನಿರ್ವಹಣೆ ಮಾಡ್ಕೋಬೋದಾದಂಥ ಒಂದು ಪದ್ಧತಿ. ಡ್ರಿಪ್ ಲೈನಲ್ಲೇ ನಾವು ರಸಗೊಬ್ಬರ ಇದನ್ನೆಲ್ಲ ಕೊಡೋದಕ್ಕೆ ಒಂದು ಅವಕಾಶ ಇರುತ್ತೆ. ಈ ಪ್ಲಾಸ್ಟಿಕ್ ಮಲ್ಚಿಂಗು ಹಾಕಿದವಾಗ ಬಳಸಿದವಾಗ ಎಲ್ಲ ತುಂಬ ಚೆನ್ನಾಗಿದೆ. ಬಟ್ ಬೆಳೆ ಆದ ನಂತರ ನಾವು ಏನು ಆ ಪ್ಲಾಸ್ಟಿಕ್ ಹೊದಿಕೆನ ತೆಗೆದು ಬೀಸಾಡಬೇಕಂತ ಟೈಮ್ ಬಂದವಾಗ ಕೆಲವೊಂದು ಪ್ಲಾಸ್ಟಿಕ್ ಪೀಸ್ಗಳು ಭೂಮಿಯಲ್ಲಿ ಉಳ್ಕೊತಾ ಇದೆ. ಸೊ ಪ್ರತಿ ವರ್ಷ ನಾವು ಈ ಥರ ಪ್ಲಾಸ್ಟಿಕ್ಕನ್ನು ಭೂಮಿಯಲ್ಲಿ ಉಳಿಸ್ಕೊತ ಹೋದರೆ ಭೂಮಿ ಇದು ಕೆಟ್ಟೋಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಈ ಸಲ ಮೊದಲನೇ ಬಾರಿಗೆ ಒಂದು ಪ್ರಯತ್ನ ನಡೆಸಿದ್ದೀನಿ, ಆರ್ಗ್ಯಾನಿಕ್ ಮಲ್ಚಿಂಗ್ ಅಂತೇಳಿ. ನಮ್ಮ ಮೆಕ್ಕೆಜೋಳದ ದಂಟನ್ನು ಶ್ರೆಡ್ಡರಲ್ಲಿ ಹಾಕ್ಬಿಟ್ಟು ಸಣ್ಣ ತುಂಡು ಮಾಡಿಬಿಟ್ಟು ಅದನ್ನು ತೊಗೊಂಬಂದು ಹಾಕಿದ್ದೀನಿ. ಬೆಳೆ ಇದರಲ್ಲಿ ವ್ಯತ್ಯಾಸ ಇದೆ. ಪ್ಲಾಸ್ಟಿಕ್ ಮಲ್ಚಿಂಗಲ್ಲಿ ಬಂದಷ್ಟು ಚೆನ್ನಾಗಿ ಆರ್ಗ್ಯಾನಿಕಲ್ಲಿ ಬಂದಿಲ್ಲ. ಆದರೆ ಫೈನಲ್ ರಿಸಲ್ಟು ನಾಳೆ ಕಾಯಿ ಬಂದು ಅದರ ಇಳುವರಿ ಬಂದು ಕಾಯಿ ಕ್ವಾಲಿಟಿ ಹೆಂಗಿದೆ ಅಂತ ನೋಡಿಕೊಂಡು ಅದು ಎಷ್ಟರ ಮಟ್ಟಿಗೆ ನಮಗೆ ಉಪಯೋಗ ಆಗುತ್ತೆ ಅನ್ನೋದು ಒಂದು ವಿಚಾರ ಮಾಡ್ತಕ್ಕಂಥ ವಿಷಯ. ಸಾಮಾನ್ಯವಾಗಿ ಒಂದು ಕಲ್ಲಂಗಡಿ ಹಣ್ಣು 5 ರಿಂದ 6 ಕೆಜಿ ತೂಕವಿರುತ್ತೆ. ಹಣ್ಣೊಂದಕ್ಕೆ 1 ಕೆಜಿಗೆ 7 ರಿಂದ 9 ರೂಪಾಯಿಯವರೆಗೂ ಬೆಲೆ ಸಿಗುತ್ತೆ. ಹಣ್ಣನ್ನ ಕೊಳ್ಳೋರು ಗುತ್ತಿಗೆ ಆಧಾರದಲ್ಲಿ ನೇರವಾಗಿ ತೋಟಕ್ಕೆ ಬಂದು ಖರೀದಿ ಮಾಡ್ತಾರೆ. ಇದರಿಂದ ರೈತರಿಗೆ ನಿರಂತರವಾದ ಆದಾಯ ಸಿಗುತ್ತೆ.
ಕಲ್ಲಂಗಡಿ ಹಣ್ಣಿಗೆ ರಾಜ್ಯದಲ್ಲಿ ಉತ್ತಮ ಮಾರುಕಟ್ಟೆ ಇದೆ, ಆದರೆ ಸ್ಥಳೀಯವಾಗಿ ಸಾಕಷ್ಟು ಹಣ ಸಿಗ್ತಾ ಇಲ್ಲ. ಹೀಗಾಗಿ ಹೊರ ರಾಜ್ಯಗಳಿಂದ ಹೆಚ್ಚಿನ ಬೆಲೆಗೆ ಹಣ್ಣು ತಂದು ಮಾರಾಟ ಮಾಡಲಾಗ್ತಿದೆ. ಹೀಗಾಗಿ ರಾಜ್ಯದ ರೈತರು ಕಲ್ಲಂಗಡಿ ಬೆಳೆದು ಒಳ್ಳೆ ಲಾಭ ಮಾಡಲು ಅವಕಾಶವಿದೆ. ಕಲ್ಲಂಗಡಿ ಸೇರಿದಂತೆ ಹಲವು ಬೆಳೆ ಬೆಳೆಯುವ ಶ್ರೀನಿವಾಸ್ ಕೃಷಿಯಲ್ಲಷ್ಟೇ ಅಲ್ಲದೆ ಕಸ ವಿಲೇವಾರಿಯಲ್ಲೂ ಮತ್ತೊಂದು ಸಾಹಸ ಮಾಡ್ತಿದ್ದಾರೆ. ಅದರ ಬಗ್ಗೆ ತಿಳಿಯೋಣ ಮತ್ತೊಂದು ವಿರಾಮ ಆದ್ಮೇಲೆ.